ಇವಾಗ ಸ್ಕೂಲಿಗೆ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ ಮೇಡಮ್ ಅವ್ರು ಏನು ಮಾಡಿದ್ದಾರೆ ಅಂತ ಇದ್ರಲ್ಲಿ ಹಾಕ್ಕೊಟ್ಟು ಹೋಗಿದ್ದೆ. ಜೀರಿಗೆ ಪೆಪ್ಪರ್ಮೆಂಟು ಇದನ್ನ ಎಲ್ಲ ಚೆಲ್ಲಿ ಬಟ್ಟೆಗಳೆಲ್ಲ ತಂದು ಹಾಕಿದ್ದಾಳೆ. ಇದೆಲ್ಲ ಇದು ಮಾಡಿದ್ದಾಳೆ. ಅವಳೇನಾದರೂ ಚೇರಲ್ಲಿ ಕಡಿಂಗ್ ಆಗುತ್ತೆ, ಹೈ ಚೇರಲ್ಲಿ ಇದು ಮಾಡಲಿಲ್ಲ ಅಂದರೆ. ನೋಡ್ರಿ ಅವಳನ್ನ ನೋಡ್ರಿ, 5 ನಿಮಿಷ ಒಂಚೂರು ಹೊರಗಡೆ ಹೋಗಿದ್ದು ಬರೋಣ ಅನ್ನೋ ಅಷ್ಟರಲ್ಲಿ ಈ ಡೋರ್ನ ಯಾವಾಗಲೂ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಇದೇ ಕಾರಣಕ್ಕೆ. ನೋಡ್ರಿ ಡೋರ್ ಓಪನ್, ರೂಮ್ ಡೋರ್ ಇದು, ದೂರದಿಂದ ತೋರಿಸ್ತೀನಿ. ರೂಮ್ ಡೋರ್ ಓಪನ್ ಮಾಡಿರೋದಕ್ಕೆ ಬಂದುಬಿಟ್ಟು ನೋಡಿ ಎಲ್ಲ ಇದ್ರ ಕಾರ್ಡ್ಗಳು, ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಚೆಲ್ಲಿ ನೋಡಿ. ಇದಕ್ಕೆ ನನ್ನ ದುರಾದೃಷ್ಟಕ್ಕೆ ಇದಕ್ಕೆ ಕೀ ಇಲ್ಲ, ಕೀ ಕಳೆದೋಗ್ಬಿಟ್ಟಿದೆ. ಯಾವ ಕೀನೂ ಇಲ್ಲ ಇದಕ್ಕೆ. ಎಲ್ಲ ಓಪನ್ ಮಾಡ್ಕೊಂಡು ನೋಡಿ. ಇದರಲ್ಲೆಲ್ಲ ಬಟ್ಟೆ ಅದು ಇದು ಇಟ್ಟಿದ್ದೀನಿ, ಸ್ಟೇಷನರಿ ಆ ಥರದ್ದೆಲ್ಲ. ಇಲ್ಲೂ ತೆಗೆದು ಓಪನ್ ಮಾಡಿ ಇಡ್ತಾಳೆ ನೋಡಿ. ಬೇಕಾ ಏಟು ನಿನಗೆ? ಹಾಂ, ಬೇಕಾ ಏಟು ನಿನಗೆ ಅಂದೆ? ಏನು ಡ್ರಾಮಾ ಮಾಡ್ತಿರೋದು ಇವಾಗ ನೀನು? ಏನು ಡ್ರಾಮಾ ಮಾಡೋದು? ನಡಿ ಆಚೆ, ನಡಿ ಆಚೆ. ನೋಡ್ರಿ ಇದೆಲ್ಲ ಗೊತ್ತಾಗುತ್ತೆ. ಆಚೆ ಹೋಗು ಅಂದರೆ ಗೊತ್ತಾಗುತ್ತೆ. ಟಿ ವಿ ನೋಡ್ತಿದ್ದ ಅಂದರೆ ಬಂದ್ಬಿಟ್ಟು ತಲೆ ಕುಣಿಸ್ತಾಳೆ ಹ್ಞೂ ಹ್ಞೂ ಅಂತ. ಅದೆಲ್ಲ ಗೊತ್ತಾಗುತ್ತೆ. ಈಗ ಚೆಲ್ಲಬಾರ್ದು ಅಂತ ಮಾತ್ರ ಗೊತ್ತಾಗಲ್ಲ ಇವಳಿಗೆ. 3 ಹೊತ್ತು ಇದೇ ಮಾಡೋದು. ನೋಡಿಲ್ಲಿ ಮಲ್ಕೋತೀಯಾ? ಹಾಂ, ಅಲ್ಲಿ ನಿಂತ್ಕೊ. ಇಲ್ಲಿ ಇವಾಗ ಮಲ್ಕೋತೀಯಾ? ಲಾಲಿಲಿ ತಿರುಗು, ಇಲ್ಲಿ ಕಡೆ ಮಲ್ಕೋತೀಯಾ? ಹಾಂ, ಬೀಳ್ತವೆ ಏಟು ಮಲ್ಕೊಳ್ಳಿಲ್ಲ ಅಂದರೆ. ಮಲ್ಕೋತೀನಿ ಅನ್ಬೇಕು. ಮಲ್ಕೋತೀಯಾ? ನೋಡು, ಹ್ಞೂ ಅನ್ನು ತು, ಹ್ಞೂ ಅನ್ನು ಅಂದರೆ ಗೊಣ್ಣೆ ಹ್ಞೂ ಅಂತವಳೆ. ಕರ್ಮಕಾಂಡ. ನಡಿ ಆಚೆ. ಮತ್ತೆ ಬಂದವಳೆ. ತಿನ್ನು ಅಂತ ಕೊಟ್ಟರೆ ನೋಡಿ ಹೆಂಗೆ ಮಾಡಿದ್ದಾನೆ ಲೀಲಾ ಮ್ಯಾಮ್. ಒಟ್ಟಿನಲ್ಲಿ ಈ ಬೆಡ್ ಮೇಲೆ ಸ್ಪ್ರೆಡ್ ಹಾಕೋಕ್ಕಂತೂ ಬಿಡಲ್ಲ ಮಕ್ಕಳು. ಈ ಕಡೆಯಿಂದ ಸ್ಪ್ರೆಡ್ ಹಾಕಿದ್ರೆ ಈ ಕಡೆಯಿಂದ ಎಲ್ಲ ಚೆಲ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಎತ್ತಿ ಹಾಳು ಮಾಡ್ತಾರೆ. ದಿನಕ್ಕೊಂದು 20 ಸತಿ ಹಾಕಿದ್ರೂ ವ್ಯರ್ಥ ಅಂತಲೇ ಹೇಳಬೇಕು.